ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 150 ದಿಶಗಳು ಮಾಡಿದ್ವಿ ನಾವು. ನಿಮ್ಮೆಲ್ಲರಿಗೆ ಈ ಧ್ಯಾನಕ್ಕೆ ನಾವೆಲ್ಲರೂ ಸೇರಿ ಈ 150 ದಿಶಗಳು ಸಕ್ಸಸ್ ಆಗಿ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಎಲ್ಲಿರುತ್ತೋ ಅಲ್ಲಿ ರಿಸಲ್ಟು ಒಂದೇ ಬರುತ್ತೆ. ಎಷ್ಟೋ ಜನ ಈ 11 ಗಂಟೆಗೆ ಧ್ಯಾನಕ್ಕೆ ಕೂರಿ ಅವರೆಲ್ಲರೂ ಎಷ್ಟೋ ಒಂದು ಜ್ಞಾನ ಶಕ್ತಿಯನ್ನು ಪಡಿತಾ ಇದ್ದೀವಿ. ಕುತ್ಕೋಬೇಕು, ಪ್ರತಿ ದಿವಸ ಕುತ್ಕೋಬೇಕು, ನಮ್ಮೊಳಗೆ ನಾವು ಹೋಗಬೇಕು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 150 ದಿಶಗಳು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಸಕ್ಸಸ್ ಆಗಿದೆ ಅಂದರೆ ಈ ಪ್ರೋಗ್ರಾಮು, ನಾನು ಯಾರನ್ನೇ ಮೀಟ್ ಮಾಡಿದ್ರು ಅವ್ರ ಬಾಯಿಂದ ಫಸ್ಟ್ ಬರೋದು ಈ ಪ್ರೋಗ್ರಾಮ್ ಬಗ್ಗೆನೇ, ಈ ಧ್ಯಾನ ಬಗ್ಗೆನೇ. ಅಷ್ಟೊಂದು ಆಳವಾದ ಧ್ಯಾನ, ಅಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ಸ್. ಈ ಪ್ರೋಗ್ರಾಮನ್ನು, ಈ ಮೆಡಿಟೇಷನನ್ನು, ಈ ಯಜ್ಞವನ್ನು ಸಕ್ಸಸ್ ಮಾಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇದು ನಿರಂತರ ಯಾವಾಗಲೂ ಇರೋ ಒಂದು ಕಾರ್ಯಕ್ರಮ. 365 ದಿವಸಗಳು ಮಾಡ್ತಾನೆ ಇರಬೇಕು. ಧ್ಯಾನ ಅನ್ನೋದು ನಮ್ಮ ಜೀವನಕ್ಕೆ ಒಂದು ಭಾಗ ಆಗಬೇಕು. ಇವತ್ತು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾವು ಹುಟ್ಟಕ್ಕೆ ಮುಂಚೆ ಹೈಯರ್ ವರ್ಲ್ಡ್ಸ್, ಆಸ್ಟ್ರಲ್ ವರ್ಲ್ಡ್ಸಿಂದ ಭೂಮಿಯನ್ನು ನೋಡ್ತೀವಿ. ಹೈಯರ್ ವರ್ಲ್ಡ್ಸ್, ಆಸ್ಟ್ರಲ್ ವರ್ಲ್ಡ್ಸಲ್ಲಿ ನಮಗೆ ಏನು ಬೇಕಂದ್ರೂ ಒಂದು ಕ್ಷಣದಲ್ಲಿ ಬರುತ್ತೆ. ಅದು ಒಂದು ಮನೆ ಆಗಲಿ, ದಹನ ಆಗಲಿ, ಕಾಫಿ ಆಗಲಿ, ಏನೇ ಬೇಕಂದ್ರೂ ಜಸ್ಟ್ ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಅಲ್ಲಿ ಯಾರಿಗೂ ಸಂಬಂಧ ಇರಲ್ಲ, ಯಾವುದೇ ಒಂದು ಬಂಧ ಇರಲ್ಲ, ಒಂದು ಜವಾಬ್ದಾರಿ ಇರಲ್ಲ. ಕಲ್ತ್ಕೊಳ್ತಾ ಇರ್ತೀವಿ ಅಂದರೆ ಒಂದು ಬೌಂಡ್ರೀಸ್ ಇರಲ್ಲ, ಬರೀ ಸ್ವೇಚ್ಛೆ, ಫ್ರೀಡಮ್. ಏನು ಬೇಕಂದ್ರೂ ಮಾಡ್ಬೋದು, ಅಲ್ಲಿ ಕರ್ಮನೂ ಇಲ್ಲ. ಏನು ಬೇಕಂದ್ರೂ ನಿಮಗೆ ಸ್ವೇಚ್ಛೆ ಇದೆ ಹೈಯರ್ ವರ್ಲ್ಡ್ಸಲ್ಲಿ. ಅದನ್ನು ನೋಡ್ತಾ ನೋಡ್ತಾ ನಮಗೆ ಅಲ್ಲಿ ಬೋರ್ ಅನ್ನಿಸ್ತದೆ. ಆವಾಗ ಭೂಮಿ ನೋಡಿದ್ರೆ ಬರೀ ರೆಸ್ಟ್ರಿಕ್ಷನ್ಸು, ಬೌಂಡ್ರಿಗಳು, ಬಂಧಗಳು, ಜವಾಬ್ದಾರಿಗಳು, ಫ್ರೀಡಮ್ ಇರಲ್ಲ. ಆವಾಗ ಅಲ್ಲಿಂದ ನನಗೆ ಒಂದು ಜನ್ಮ ಬೇಕಪ್ಪ, ನಾನು ಅಲ್ಲಿ ಹೋಗಿ, ಇಷ್ಟು ಫ್ರೀಡಮ್ ಇದೆ ಅಲ್ವಾ ಈ ಹೈಯರ್ ವರ್ಲ್ಡ್ಸಲ್ಲಿ, ಒಂದು ರೆಸ್ಟ್ರಿಕ್ಷನ್ಸ್ ಇರೋ ಪ್ಲೇಸಲ್ಲಿ ಹೋಗಿ ನನಗೆ ಅನುಭವ ಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ನಾವು ಜನ್ಮ ತಗೊಳ್ತೀವಿ. ಜನ್ಮ ತಗೊಂಡು ಈ ಒಂದು ವಿಷಯ ಮತ್ತೋಗಿದೆ. ಯಾರ ಬಾಯಿಂದನೂ ಕೇಳಿದರೆ ಒಂದೇ ಹೇಳ್ತಾರೆ, ಯಾಕೆ ಸರ್ ನನಗೆ ಇಷ್ಟು ಕಷ್ಟ, ಇಷ್ಟು ರೆಸ್ಟ್ರಿಕ್ಷನ್ಸ್, ನಾನು ಏನೇನೋ ಮಾಡಬೇಕು ಅಂದ್ಕೊಳ್ತೀನಿ, ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ, ಮನೆಯಲ್ಲಿ ಈ ರೆಸ್ಟ್ರಿಕ್ಷನ್ಸ್, ಅದು ಹಣ ಇಲ್ಲ, ಈ ಪ್ರಾಬ್ಲಮ್ಸು, ಆ ಪ್ರಾಬ್ಲಮ್ಸ್ ಅಂತ ದೊಡ್ಡ ಲಿಸ್ಟ್ ಕೊಡ್ತೀನಿ. ಮತ್ತು ಯಾರನ್ನು ಕೇಳಿದ್ರು ಇನ್ನೊಂದು ಜನ್ಮ ತಗೊಳ್ತೀರಾ ಅಂದರೆ, ಬೇಡಪ್ಪ, ಇದು ನನಗೆ ಕೊನೆ ಜನ್ಮ ಆಗಬೇಕು ಅಂತ. ಮೇಲೆ ಕುತ್ಕೊಂಡು ನನಗೆ ಜನ್ಮ ಬೇಕು ಅಂತ ಕೇಳ್ತೀರಿ. ಜನ್ಮ ತಗೊಂಡು ನನಗೆ ಜನ್ಮ ಬೇಡ, ಮೇಲೆ ಹೋಗ್ತೀವಿ ಅಂತ ಕೇಳ್ತೀವಿ. ಅಂದರೆ ಮೇಲೆಯಿಂದ ಕೆಳಗೇನೇ ದೃಷ್ಟಿ, ಕೆಳಗಿಂದ ಮೇಲೇನೇ ದೃಷ್ಟಿ. ಯಾರು ಧ್ಯಾನ ಮಾಡ್ತಾರೋ, ಯಾರು ನಾನು ಈ ಶರೀರ ಅಲ್ಲ, ನಾನು ಐ ಆಮ್ ಅ ಗಾಡ್, ಈ ಒಂದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಭೂಮಿಗೆ ಬಂದಿದ್ದೀನಿ, ಇಲ್ಲಿ ಏನೇ ನಾನು ಪಂಚಕೋಶಗಳಿಂದ ನೋಡ್ತಾ ಇದ್ದೀನೋ, ಈ ಪಂಚಭೂತಗಳು ಇದೆಲ್ಲ ಟೆಂಪರರಿ, ಒಂದು ಅನುಭವಕ್ಕೋಸ್ಕರ ಇರೋ ಸೆಟಪ್ಪು, ಡ್ರಾಮಾ ಅಂತ ಅರ್ಥ ಆಗುತ್ತದೋ ಅವರು ಮೇಲೆ ನೋಡಲ್ಲ. ಯಾವಾಗ ನಮ್ಮ ಟೈಮ್ ಆಗುತ್ತೋ ಅವಾಗ ಹೋಗ್ತೀನಿ, ಇಲ್ಲಿ ನನಗೆ ಅನುಭವ ಬೇಕು ಅಂತ ಮೈಂಡ್ ಸೆಟ್ ಚೇಂಜ್ ಆಗುತ್ತದೆ. ಮೇಲೆ ಫ್ರೀಡಮ್ ಇದೆ, ಬೌಂಡ್ರೀಸ್ ಇಲ್ಲ, ಏನು ಬೇಕಂದ್ರೆ ನಾನು ಮಾಡ್ಬೋದು, ಅದು ಬೋರ್ ಆಗಿ ಇಲ್ಲಿ ಬರ್ತೀನಿ. ಇಲ್ಲಿ ಒಂದೊಂದು ದೇಶಕ್ಕೆ ಲಾ ಇದೆ, ಒಂದೊಂದು ಸಿಟಿಗೆ ಲಾ ಇದೆ, ಒಂದೊಂದು ಸ್ಟೇಟ್ಗೆ ಲಾ ಇದೆ, ಮತ್ತು ರೂಲ್ಸ್ ಇದೆ, ರೆಸ್ಟ್ರಿಕ್ಷನ್ಸ್ ಇದೆ. ಏನೇ ಬೇಕಂದ್ರೂ ಎಷ್ಟೋ ಕಷ್ಟಪಡಬೇಕು. ನಾನು ಯಾರಂತ ತಿಳಿಸ್ಕೋಬೇಕು ಅಂದ್ರೂ ಕಷ್ಟ, ಸಾಧನೆ ಮಾಡಬೇಕು. ಪ್ರತಿಯೊಂದೂ ಎಷ್ಟೋ ಎಫರ್ಟ್ ಆಗಬೇಕು. ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ಸಿಂದ ನಮಗೆ ಎಲ್ಲ ಸಿಗುತ್ತೆ. ಈ ಅನುಭವ ಆತ್ಮಕ್ಕೆ ಬೇಕು. ಯಾಕೆಂದರೆ ಈ ಅನುಭವ ಅಲ್ಲಿ ಸಿಗಲ್ಲ. ಅಲ್ಲಿ ಬರೀ ಎಲ್ಲ ಒನ್ನಸ್ಸೆ, ಇಲ್ಲಿಯೇ ಎಲ್ಲ ಕಲ್ಮಿಷಾನೆ. ಅವಾಗ ನೆನಪಿಟ್ಕೊಳ್ಳಿ, ಈ ಸತ್ಯ ಯಾವಾಗ ಅನುಭವದಿಂದ ನಿಮಗೆ ಗೊತ್ತಾಗುತ್ತದೋ ಆವಾಗ ನೀವು ಆಕ್ಸೆಪ್ಟ್ ಮಾಡ್ತೀರಿ. ಓಕೆ, ಒಂದು 50 ವರ್ಷನೋ 70 ವರ್ಷನೋ 100 ವರ್ಷನೋ ಇಲ್ಲಿ ಟೆಂಪ್ರರಿಯಾಗಿ ನಾವು ಬಂದಿದ್ದೀವಿ, ಇಲ್ಲಿ ಈ ಥರನ ಇರುತ್ತದೆ.
ಈ ಒಂದು ಸೆಟಪ್ಪಲ್ಲಿ ಏನೇನು ಅನುಭವ ನಾನು ತಗೋಬೇಕೋ ಆತ್ಮದಿಂದ ತಗೊಂಡು ಹೋಗ್ತೀನಿ. ಅವಾಗ ನಮ್ಮ ಬಾಯಿಂದ ಕಂಪ್ಲೇಂಟ್ಸೇ ಬರಲ್ಲ. ಈ ಸತ್ಯ ಅರ್ಥ ಆಗಬೇಕು. ಈ ಡೆಪ್ತ್ ಯಾವಾಗ ನಿಮಗೆ ಅರ್ಥ ಆಗುತ್ತದೋ ಆವಾಗ ಆಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ. ಒಂದು ಬೇಕು ಅಂದರೆ ಎಷ್ಟೋ ಪ್ರಯತ್ನ ಪಡ್ತೀನಿ, ಸಿಗ್ತಾ ಇಲ್ಲ. ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಸಿಗುತ್ತೆ. ಇಲ್ಲಿ ಈ ಅನುಭವ ಬೇಕು ಅಂತಲೇ ನಾವು ಬಂದಿದ್ದೀವಿ. ಇಷ್ಟು ಕಷ್ಟಪಟ್ಟು ಇಲ್ಲಿ ಸಿಗ್ತಾ ಇಲ್ಲ, ಯಾಕೆ? ಇನ್ನೂ ಸಂಕಲ್ಪ ಶಕ್ತಿ ಸರಿ ಇಲ್ವೋ, ಇಲ್ಲ ಅಂದರೆ ನನ್ನ ಕರ್ಮ ಅನ್ನೋ ಜಾಸ್ತಿ ಇದೆಯೋ, ಇಲ್ಲ ಅಂದರೆ ನನಗೆ ಅರ್ಹತೆ ಇಲ್ವೋ ಅಂತ ನಮಗೆ ಒಂದು ಅನುಭವ ಸಿಗುತ್ತೆ. ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಅನುಭವ ಸಿಗಲ್ಲ. ಒಂದು ಫ್ಯಾಮಿಲಿ, ಒಂದು ಜಾಬ್, ಒಂದು ಬಿಸ್ನೆಸ್ಸು, ರೋಗಗಳು, ಕರ್ಮ, ಧರ್ಮ, ಇದೆಲ್ಲ ಅನುಭವ ಬೇಕು ನಮಗೆ. ಆವಾಗ ಸೋಲ್ ಗ್ರೋತ್, ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾನ್ಷನ್ ಎರಡು ಇಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲ್ಲ. ಅಲ್ಲಿ ಬರೀ ಇನ್ಫಾರ್ಮೇಷನ್. ಭೂಮಿಯಲ್ಲಿ ಶರೀರ ತಗೊಂಡು ಇದೆಲ್ಲ ನಾವು ಫೇಸ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್. ಇದಕ್ಕೆ ಪ್ರಿಪರೇಷನ್ ಆಸ್ಟ್ರಲ್ ವರ್ಲ್ಡ್ಸ್. ಭೂಮಿಗೆ ಬರೋಕ್ಕೆ ಮುಂಚೆ ಇಲ್ಲಿ ಯಾವ ಥರ ಜೀವನ ಇರುತ್ತದೆ, ಏನೇನು ಎಲ್ಲ ನಾವು ಓದಿ ಪ್ರಿಪೇರ್ ಆಗಿ ರೆಡಿಯಾಗಿ ಎಕ್ಸಾಮ್ ಬರೆಯೋಕೆ ನಾನು ಭೂಮಿಗೆ ಬಂದಿದ್ದೀನಿ. ಇಲ್ಲಿ ಬಂದು ನಾನು ಎಕ್ಸಾಮ್ ಬರೆಯಲ್ಲ, ಪೇಪರ್ ಟಫ್ ಇದೆ, ನಾನು ಹೋಗಬೇಕು, ನಾನು ಡ್ರಾಪ್ ಔಟ್ ಆಗ್ತೀನಿ ಅಂದರೆ ಮತ್ತೆ ಬರ್ತೀವಿ. ಅವಾಗ ಒಂದು ಅರ್ಥ ಏನು ಮಾಡ್ಕೋಬೇಕು ಅಂದರೆ, ಕೆಳಗೆ ಲೋಕಗಳಿದೆ, ಮೇಲೆ ಲೋಕಗಳಿದೆ, ಭೂಮಿ ಮಧ್ಯದಲ್ಲಿ ಇದೆ, ಇದು ಮಧ್ಯ ಮಾರ್ಗ. ಈ ಶರೀರ ಅಂದ್ರೇ ರೆಸ್ಟ್ರಿಕ್ಷನ್ಸು. ಅನ್ಲಿಮಿಟೆಡ್ ಕಾನ್ಷಿಯಸ್ನೆಸ್ ಸೋಲು ಒಂದು ಶರೀರ ಒಳಗೆ ಬಂದಿದೆ ಅಂದರೆ ರೆಸ್ಟ್ರಿಕ್ಷನ್. ಭೂಮಿ ಅಂದ್ರೇ ರೆಸ್ಟ್ರಿಕ್ಷನ್ಸು, ರೂಲ್ಸು. ಇದರೊಳಗೆ ಈ ಒಂದು ಡ್ರಾಮಾ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಈ ಸತ್ಯ ನಿಮ್ಗೆ ಯಾವಾಗ ಅರ್ಥ ಆಗುತ್ತದೋ ಅನುಭವದಿಂದ ನೀವು ಯಾವಾಗ್ಲೂ ಸಂತೋಷವಾಗಿರ್ತೀವಿ, ಎಲ್ಲರನ್ನೂ ಒಂದೇ ಥರ ನೋಡ್ತೀರಿ, ಆನಂದವಾಗಿ ಜೀವಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.